ನೀಟ್ 2026ರ ಫಲಿತಾಂಶ ಪ್ರಕಟವಾಗಿದ್ದು, ಆಕಾಶ್ ಅಕಾಡೆಮಿಯ ವಿದ್ಯಾರ್ಥಿ ಎಸ್ವಿ ನಮಿತ್ ಕೂಡ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಅಕಾಡೆಮಿಯ ವಿದ್ಯಾರ್ಥಿಗಳು ನಗರದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ನಮಿತ್ ಗೌಡ, ಬಾಲ್ಯದಿಂದಲೇ ವೈದ್ಯನಾಗಬೇಕೆಂಬ ಕನಸು ಕಂಡಿದ್ದೆ. ಆ ಗುರಿ ತಲುಪಲು ನಿರಂತರ ಶ್ರಮ ವಹಿಸಿ ಇಂದು ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದೇನೆ ಎಂದರಲ್ಲದೆ, ಮೊದಲ ಸ್ಥಾನ ಪಡೆಯಲು ನನ್ನ ಶ್ರಮದ ಜೊತೆಗೆ ಪೋಷಕರು ಮತ್ತು ಆಕಾಶ್ ಅಕಾಡೆಮಿಯ ಶಿಕ್ಷಕರ ಮಾರ್ಗದರ್ಶನ ಬಹಳ ಮುಖ್ಯವಾಗಿತ್ತು. ಮುಖ್ಯವಾಗಿ ಅಕಾಡೆಮಿಯ ಟೆಸ್ಟ್ ಸಿರೀಸ್ ನನಗೆ ಕಾಂಪಿಟೇಟಿವ್ ಜಗತ್ತನ್ನು ಎದುರಿಸಲು ದೊಡ್ಡ ಬಲ ನೀಡಿತು. ಫೈನಾನ್ಸ್ ಎಕ್ಸಾಮ್ನಲ್ಲೂ ಕೊನೆಯ 15 ನಿಮಿಷಗಳಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸಲು ಸಾಧ್ಯವಾಯಿತು. ಇದು ನನಗೆ 600ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಲು ಸಹಕಾರಿಯಾಯಿತು ಎಂದು ತನ್ನ ಅನುಭವ ಹಂಚಿಕೊಂಡಿದ್ದಾರೆ. ಸಣ್ಣ ವಯಸ್ಸಿಂದನೇ ನಾನು ಡಾಕ್ಟರ್ ಆಗಬೇಕು ಅಂತ ಇತ್ತು, ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಇತ್ತು. ಅದಕ್ಕೋಸ್ಕರ ಶ್ರಮ ಪಟ್ಟೆ. ಈಗ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀನಿ. ತುಂಬ ಖುಷಿ ಇದೆ. ಶ್ರಮದಿಂದ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸು, ನಮ್ಮ ಹೆಲ್ಪ್ ಮಾಡೋಕ್ಕೆ ನಮಗೆ ಟೀಚರ್ಸ್ ಸ್ಟಾಫ್ಗಳು ಎಲ್ಲ ಇದ್ದಾರೆ. ಟೀಚರ್ಸು ಸಖತ್ ಹೆಲ್ಪ್ ಮಾಡಿದ್ದಾರೆ. ನನಗೆ ಸಖತ್ ಹೆಲ್ಪ್ ಆಗಿರೋದು ಟೆಸ್ಟ್ ಸೀರೀಸಿಂದ. ಯಾಕೆಂದರೆ ಎಲ್ಲ ಥಿಯರಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮನೇಲಿ ಮಾಡ್ಬೋದಿತ್ತು. ಆದರೆ ಟೆಸ್ಟ್ ಸೀರೀಸ್ನ ಆ್ಯಕ್ಚುಯಲ್ ಆಗಿ ಕಾಂಪಿಟೇಟಿವ್ ವರ್ಡಲ್ಲಿ ಅಟೆಂಡ್ ಮಾಡೋದೇ ದೊಡ್ಡ ವಿಷಯ. ಅದನ್ನ ಅಟೆಂಡ್ ಮಾಡಿ ಅಕಾಡೆಮಿಯ ಪ್ರಾಂಶುಪಾಲರು, ನಿರ್ದೇಶಕರು ಮಾತನಾಡಿ, ನಮ್ಮ ಆಕಾಶ್ ಅಕಾಡೆಮಿಯ ಹಾಸನ ಜಿಲ್ಲಾ ಟಾಪರ್ ನಮಿತ್ ಕೂಡ ಅತ್ಯಂತ ಶಿಸ್ತಿನ ವಿದ್ಯಾರ್ಥಿ. ನಾವು ಅವನ ಪ್ರಗತಿಯನ್ನು ಪ್ರತಿ ಹಂತದಲ್ಲೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆವು. ಅವನ ದೌರ್ಬಲ್ಯಗಳಾದ ಟಾಪಿಕ್ ಅನಾಲಿಸಿಸ್ ಮತ್ತು ಎರರ್ ಅನಾಲಿಸಿಸ್ ಮೇಲೆ ನಾವು ಹೆಚ್ಚು ಗಮನ ಹರಿಸಿದೆವು. ಅವನು ಪ್ರತಿ ವಿಷಯದಲ್ಲೂ ವೀಕ್ ಇರುವ ಅಂಶಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಪ್ರತ್ಯೇಕ ನೋಟ್ಸ್ ಮಾಡಿಕೊಂಡು ನಿಯಮಿತವಾಗಿ ನಮ್ಮೊಂದಿಗೆ ಚರ್ಚಿಸುತ್ತಿದ್ದನು. ವಿಷಯಗಳ ಮೇಲೆ ಸ್ಪಷ್ಟತೆ ಪಡೆಯಲು 2 ದಿನಕ್ಕೊಮ್ಮೆ ನಮ್ಮೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದನು. ನೀಟ್ ಪರೀಕ್ಷೆ ಮೊದಲ ಬಾರಿ ರದ್ದಾದಾಗ ಅವನು ಎದೆಗುಂದಲಿಲ್ಲ ಅಥವಾ ಡಿಪ್ರೆಷನ್ಗೆ ಒಳಗಾಗಲಿಲ್ಲ. ಬದಲಾಗಿ ನಾನು ಸಾಧಿಸಿಯೇ ತೀರುತ್ತೇನೆಂಬ ಛಲದಿಂದ ನಮ್ಮೊಂದಿಗೆ ನಿರಂತರವಾಗಿ ತೊಡಗಿಸಿಕೊಂಡನು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8:30ರವರೆಗೆ ಅಕಾಡೆಮಿಯಲ್ಲೇ ಇದ್ದು ಪ್ರತಿದಿನ ನಿಗದಿತ ಗುರಿಗಳನ್ನು ಪೂರೈಸುತ್ತಾ ತನ್ನನ್ನು ತಾನು ಸುಧಾರಿಸಿಕೊಂಡನು. ಆಕಾಶ್ ಅಕಾಡೆಮಿಯಲ್ಲಿ ಪ್ರಸ್ತುತ 500ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ 18 ವಿದ್ಯಾರ್ಥಿಗಳಿದ್ದಾರೆ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಮ್ಮಲ್ಲಿ ಕನಿಷ್ಠ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡುವ ವಿಶ್ವಾಸವಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮಿತ್ ಆಕಾಶ್ ಹಾಸನ್ ಡಿಸ್ಟಿಕ್ಗೆ ಅವರು ಟಾಪರು. ಅವರು ಡಿಸಿಪ್ಲಿನ್ಡ್ ಸ್ಟೂಡೆಂಟು. ನಾವು ಯಾವ ಟೈಮು ಎರರ್ ಅನಾಲಿಸಿಸ್ ಮಾಡಬೇಕು, ಟಾಪಿಕ್ ಅನಾಲಿಸಿಸ್ ಮಾಡಬೇಕು, ಯಾವುದು ಟಾಪಿಕಲ್ಲಿ ಅವರು ವೀಕ್ ಇದೆ ಅದು ಹೇಳಬೇಕಂದ್ರೆ ಅವರು ಕಷ್ಟ ಮಾಡಿದರು. ಅವ್ರು ನೋಟ್ಸ್ ಮೇಂಟೈನ್ ಮಾಡಿದರು. ಯಾವ ಕ್ವಶನ್ಸಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಯಾವ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಥರ ಕಂಪ್ಲೀಟ್ 4 ಸಬ್ಜೆಕ್ಟ್ನಲ್ಲಿ ಅವರು ನೋಟ್ಸ್ ಮಾಡಿ ಎಲ್ಲ 2 ದಿನಕ್ಕೆ ಒಂದ್ಸತಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ರು ಕಾನ್ಸೆಪ್ಟ್ ಕ್ಲಾರಿಟಿಗೆ. ಅದನ್ನ ಬಗ್ಗೆ ಪ್ರಾಪರಲ್ಲಿ ವರ್ಕ್ ಮಾಡಿದ್ರು. ಆ್ಯಂಡ್ ಈಗ ಒಂದು ವಿಷಯ ಹೇಳ್ಬೇಕಂದ್ರೆ, ಈ ವೇಳೆ ನಮಿತ್ ಗೌಡ ಪೋಷಕರು ಮಾತನಾಡಿ, ನನ್ನ ಮಗನ ಈ ಸಾಧನೆಯ ಬಗ್ಗೆ ನಾನು ಆಕಾಶ್ ಇನ್ಸ್ಟಿಟ್ಯೂಟ್ಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ಅವನು ಈ ಹಂತಕ್ಕೆ ತಲುಪಲು ಆಕಾಶ್ನ ಎಲ್ಲ ಶಿಕ್ಷಕರ ಮಾರ್ಗದರ್ಶನ ಮತ್ತು ಬೋಧನಾ ಶೈಲಿ ಬಹಳಷ್ಟು ಸಹಕಾರಿಯಾಗಿದೆ. ಅವನ ಓದಿಗೆ ಬೇಕಾದ ಎಲ್ಲಾ ರೀತಿಯ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನಾವು ನೀಡಿದ್ದೇವೆ. ಆದರೆ ಅವನ ಕಠಿಣ ಪರಿಶ್ರಮವೇ ಈ ಯಶಸ್ಸಿಗೆ ಮುಖ್ಯ ಕಾರಣ. ಆಕಾಶ್ ಇನ್ಸ್ಟಿಟ್ಯೂಟ್ನ ಉತ್ತಮ ಬೋಧನೆ ಮತ್ತು ನಡೆಸಿಕೊಟ್ಟ ಟೆಸ್ಟ್ ಸರಣಿಗಳು ಅವನ ಸಾಧನೆಗೆ ಭದ್ರ ಬುನಾದಿ ಹಾಕಿವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇಷ್ಟಪಡ್ತೀನಿ. ನನ್ನ ಮಗ ಸಾಧನೆ ಮಾಡಿರೋದಕ್ಕೆ ಅವನ ಶ್ರಮ, ನಾವು ಕೂಡ ಅವನಿಗೆ ಏನು ಹೆಲ್ಪ್ ಬೇಕು, ಅವನು ಓದಲಿಕ್ಕೆ ಏನು ಯಾವ ಥರ ಅವನಿಗೆ ಪ್ರೋತ್ಸಾಹ ಬೇಕು ಅದನ್ನು ನಾವು ಕೊಟ್ಟಿದ್ವಿ. ಶ್ರಮ ಅವನಲ್ಲಿದೆ. ಹಾಗಾಗಿ ಅವನು ಸಾಧನೆ ಮಾಡಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವನು ತುಂಬಾನೇ ಕಷ್ಟಪಟ್ಟಿದ್ದಾನೆ. ಅವನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ, ಹಾಗೆ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವೇಳೆ ಮಂಗಳ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ನಿರ್ದೇಶಕರಾದ ಜಗದೀಶ್ ಚೌಡುವಳ್ಳಿ ಸೇರಿದಂತೆ ಅಕಾಡೆಮಿಯ ಪ್ರಾಧ್ಯಾಪಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು.